ಹಲ್ಲೆಲೂಯಾ. ದೇವರ ವಾಕ್ಯ ಸಂದೇಶಕ್ಕೋಸ್ಕರ ಯೆಶಾಯನು ಬರೆದ ಗ್ರಂಥ 10ನೇ ಅಧ್ಯಾಯ 27ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಹೂಡಿದ ನೊಗವು ಕತ್ತಿನಿಂದಲೂ ತೊಲಗುವುದು. ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. ಹಲ್ಲೆಲೂಯಾ. ಕನ್ನಡದಲ್ಲಿ ಪುಷ್ಟರು ಅಂತ ಬರೆದಾರೆ. ಇಂಗ್ಲೀಷ್ನಲ್ಲಿ ಅನಾಯಿಂಟ್ಮೆಂಟ್ ಶಾಲ್ ಬ್ರೇಕ್ ದ ಯೋಕ್. ಹಾಗಾದರೆ ಪವಿತ್ರಾತ್ಮನ ಅಭಿಷೇಕ ಎಲ್ಲ ನುಗಗಳನ್ನು ಮುರಿದಾಗ್ತದೆ. ಹಲ್ಲೆಲೂಯಾ. ಎಲ್ಲ ನುಗ ಅಂದರೆ ಗೊತ್ತಲ್ಲ ಏನು? ದಾಸತ್ವ, ಗುಲಾಮತನ. ಇಸ್ರಾಯೇಲ್ ಜನರು 430 ವರ್ಷ ಕಾಲ ಗುಲಾಮದಲ್ಲಿದ್ದರು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಒಂದೊಂದು ವಿಷಯದಲ್ಲಿ ಗುಲಾಮರಾಗಿದ್ದಾರೆ. ಕೆಲವರು ಪಾಪದಲ್ಲಿ ಗುಲಾಮರಾಗಿದ್ದಾರೆ, ಕೆಲವರು ಭಯದಲ್ಲಿ ಗುಲಾಮರಾಗಿದ್ದಾರೆ, ಕೆಲವರಿಗೆ ಭಯ, ಕೆಲವರು ಭಾಳ ಯೋಚನೆ ಮಾಡ್ತಾರೆ, ಚಿಂತೆ. ನೋಡ್ರಿ, ನಿಮ್ಮಲ್ಲಿ ಎಲ್ಲರೂ ಇದೇ ಥರ ಚಿಂತೆ ಮಾಡೋರಿದ್ದಾರೆ. ಮುಂದೆ ಏನಾಗುತ್ತೆ ನಮ್ಮ ಭವಿಷ್ಯತ್ತು, ನಾವು ಏನು ಮಾಡಬೇಕು. ಕೆಲವರು ಭಯದಲ್ಲಿದ್ದಾರೆ, ನಾಳೆ ಏನಾಗುತ್ತೆ, ನಮಗೆ ಕಾಯಿಲೆ ಬರ್ತದ, ಚಿಂತೆ ಮಾಡಿ ಮಾಡಿ ಕಡೆಗೆ ಡಿಪ್ರೆಷನ್. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ನಿದ್ರೆ ಬರೋಲ್ಲ. ಹಲ್ಲೆಲೂಯಾ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಪವಿತ್ರಾತ್ಮನ ಅಭಿಷೇಕ ಈ ನೊಗಗಳನ್ನು ಮುರಿದಾಗ್ತದೆ. ಹಲ್ಲೆಲೂಯಾ. ಪವಿತ್ರಾತ್ಮನ ಅಭಿಷೇಕ ಈ ನೊಗಗಳನ್ನು ಮುರಿದಾಗ್ತದೆ. ಯಾವ ಭಯ ಭೀತಿ ಯಾವುದು ನಮ್ಮಲ್ಲಿ ಇರೋದಿಲ್ಲ. ಅಭಿಷೇಕ ನಿನ್ನಲ್ಲಿ ಇದೆಯಾ, ಈ ಭಯವನ್ನು ಹೋಗಲಾಡಿಸಿ ಧೈರ್ಯವನ್ನು ನಿಮ್ಮಲ್ಲಿ ಬರ್ತದೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಕಾಲದಲ್ಲಿ ಏಲಿನಿದ್ದ ಅಭಿಷೇಕ ಎಂಥ ಅಭಿಷೇಕ ಗೊತ್ತಾ? ಧೈರ್ಯದ ಅಭಿಷೇಕ. ಅರಮನೆಯಲ್ಲಿ ಹೋಗಿ ರಾಜನ ಎದುರಿಗೆ ನಿಂತ್ಕೊಂಡು ಹೇಳ್ತಾನೆ, ನಾನು ಹೇಳತ್ತಂಗ ಮಳೆ ಬರಲ್ಲ ಅಂತ. ನಾನು ಹೇಳತ್ತಂಗ ಮಳೆ ಮಂಜು ಬರೋದಿಲ್ಲ. ಇಷ್ಟ ಹೇಳ್ರದವನು. ಮಳೆನೂ ಬರಲಿಲ್ಲ, ಮಂಜುನೂ ಬರಲಿಲ್ಲ. ಮಳೆ ಬರಬೇಕು ಅಂದರೆ ಯಾರು ಹೇಳಬೇಕು? ಏಲಿನ ಹೇಳಬೇಕು. ನೋಡ್ರಿ, ಸ್ವಲ್ಪ ಯೋಚನೆ ಮಾಡಿರಿ. ಅವನಲ್ಲಿದ್ದಿದ್ದು ಧೈರ್ಯದ ಆತ್ಮ. ಇಬ್ಬರು ಶಿಷ್ಯರ ವಿಷಯಗಳಲ್ಲಿ ನಾನು ಮಾತಾಡ್ತೀನಿ. ಮೊದಲನೇದಾಗಿ ಇಬ್ಬರು ಶಿಷ್ಯರು. ಮೊದಲನೇದಾಗಿ ಏಲಿಯನ ಶಿಷ್ಯ. ಏಲಿಯನ ಶಿಷ್ಯ ಯಾರು ಗೊತ್ತಾ? ಏಲಿಶ ಒಂದು ಪಟ್ಟು ಹಿಡ್ಕೊಂಡು ಬಿಟ್ಟಿದ್ದ. ಏನದು? ನಿನ್ನ ಆತ್ಮನ 2 ಪಾಲು ನನಗೆ ಬೇಕು. ಹಲ್ಲೆಲೂಯಾ. ಆದರೆ ಭಾಳ ಅದು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಇಟ್ ಈಸ್ ಇಂಪಾಸಿಬಲ್. ನಡೀದಲೇ ಇರೋ ವಿಷಯ. ಇರೋದೇ ಒಂದು ಆತ್ಮ, 2 ಆತ್ಮ ಹೆಂಗೆ ಕೊಡ್ತಾರೆ? ಇಟ್ ಈಸ್ ಇಂಪಾಸಿಬಲ್. ಆದರೆ ದೇವರಲ್ಲಿ ಅಸಾಧ್ಯವಾದದ್ದು ಒಂದೂ ಇಲ್ಲ. ಏಲಿನ ಹೇಳಿದ್ರು, ನಾನು ಮೇಲಕ್ಕೆ ಹೋಗ್ತೀವಲ್ಲ, ನೀನು ಅದನ್ನು ನೋಡಿದರೆ ನೀನೇನು ಕೇಳ್ತೀವೋ ಅದು ನಿನಗೆ ಸಿಕ್ಕುತ್ತೆ. ಹಲ್ಲೆಲೂಯಾ. ನೀನು ನೋಡಿದ್ರೆ ನನಗೆ ಸಿಕ್ಕುತ್ತೆ. ಅವನು ಹಿಡ್ಕೊಂಡ್ಬಿಟ್ಟ ಏಲಿಯನ್ನು, ಬಿಡಂಗೆ ಇಲ್ಲ. ಅದನ್ನ ಮುಂದೆ ನೋಡ್ತೀವಿ ಅದನ್ನು. ಅವನಲ್ಲಿಂದ ಒಂದು ಕಂಬಳಿ ಕೆಳಗೆ ಬಿದ್ದ. ಏಲಿಯನು ಆ ಕಡೆಯಿಂದ ಬರಬೇಕಾದ್ರೆ, ಯೋರ್ದಾನ್ ದಾಟಬೇಕಾದ್ರೆ ಏಲಿಯನಲ್ಲಿ ಒಂದು ಕಂಬಳಿ ಇತ್ತು. ನೋಡ್ರಿ, ಕಂಬಳಿ. ಆ ಕಂಬಳಿ ತಗೊಂಡು ಯೋರ್ದಾನ್ ಹೊಳೆಯಲ್ಲಿ ನೋಡಿದ ತಕ್ಷಣ ನೀರು ಇಬ್ಬಾಗೋಗ್ಬಿಡ್ತು. ಒಣನೆಲದಲ್ಲಿ ಹೋಯ್ತಾನೆ. ಯಾವ ಬೋಟು ಬೇಡ, ಫೆರಿ ಬೇಡ, ಏನು ಬೇಡ. ಒಣನೆಲದಲ್ಲಿ ಹೋಯ್ತು. ಏಲಿಯನು ಹೋಯ್ತು, ಅವನ ಶಿಷ್ಯನು ಏಲಿಶನು ಹೋಯ್ತು. ಏಲಿಶನ ಒಂದು ಹಿಡ್ಕೊಂಬಿಟ್ಟು, ನಾನು ಏನು ಮಾಡಿದ್ರು ಬಿಡೋದಿಲ್ಲ. ಆದರೆ ಕಂಬಳಿ ಮೇಲಕ್ಕೆ ಬಿದ್ದರು. ಹಲ್ಲೆಲೂಯಾ. ಅವನು ಕಂಬಳಿ ತಗೊಂಬಂದ, ಆ ಯೋರ್ದಾನಿಗೆ ಹೊಳೆಯಲ್ಲಿ ಹೊಡೆದನು. ಹಲ್ಲೆಲೂಯಾ. ಏಲಿನ ದೇವರೆಲ್ಲಿ ಇದ್ದಾನೆ ಹಂಗಂದೇಳಿ ಆ ಕಂಬಳಿ ತಗೊಂಡು ಹೊಡೆದ ತಕ್ಷಣ ನೀರು ಇಬ್ಬಾಗವಾಯಿತು. ಹಲ್ಲೆಲೂಯಾ. ಯಾರು ಹೊಡೆದಿರೋದು? ಏಲಿಶ. ಒಣನೆಲದಲ್ಲಿ ಈಚೆ ಕಡೆಗೆ ಬಂದ. ಅದನ್ನು ನೋಡ್ಕೊಂಡು ಕೂತ್ಕೊಂಡಿದ್ದಾರೆ 50 ಮಂದಿ ಶಿಷ್ಯರು. ಇವರು ಬರೀ ನೋಡೋರೆ. ಅಂದವರು ಭಾಳ ಜನ ಇದ್ದಾರೆ ನೋಡೋರು.
ಅನುಭವಿಸೋದು ಬೇಡ. ಏಲಿನಿಂದ ಹೋದರೆ ನಮಗೇನಾದ್ರು ಸ್ವಲ್ಪ ಸಿಕ್ಕುತ್ತೆ ಅಂತ ಒಬ್ಬರು ಹೋಗಿಲ್ಲ. ಏಲಿಸಿ ಒಬ್ಬನೇ ಹೋಗಿದ್ದ. 50 ಬಂದರೆ ಬರೀ ನೋಡ್ತಿರ್ತಾನಂತೆ. ಅವನು ಈಗ ಛತ್ತಡಕ್ಕೆ ಬರಬೇಕಾದ್ರೂ ನೋಡುತ್ತಾ ನಿಂತಿದ್ರಂತೆ. ಯೋರ್ದಾನ್ ಹೊಳೆ ಭಾಗಿಸ್ಬೇಕಾದ್ರೆ ಈ ಕಡೆ ನಿಂತಿದ್ದಾರೆ, ಅವರೊಬ್ಬರು ಹೋಗಿಲ್ಲ, ಇವನೊಬ್ಬನೇ ಹೋದ. ಆದರೆ ಈ ಕಡೆ ಬರಬೇಕಾದ್ರೆ 50 ಜನ ಇವನ್ ನೋಡ್ತಾ ಇದ್ದಾರೆ. ಯಾರನ್ನ? ಏಲಿಶನ್. ಇವನ್ ನೋಡಿದ ತಕ್ಷಣ ಗೊತ್ತಾಯಿತು, ಏಲಿಯನ್ ಆತ್ಮ ಇವನಲ್ಲಿದ್ದಾವೆ, ಇವನಲ್ಲಿ ಏಲಿಯನ್ ಆತ್ಮ ಇದ್ದಾವೆ. 50 ಜನ ಏಲಿಶಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿದರು. ಹಲ್ಲೆಲೂಯಾ. ಅಂತ ಒಂದು ಏಲಿಶ, ಅವನಲ್ಲಿ ಇದ್ದಿದ್ದೇನು? ಕಂಬಳಿ. ಅವರು ಏಲಿಶನಿಗೆ ಒಂದು ಶಿಷ್ಯ ಇದ್ದ. ಅದು ಯಾರು ಗೊತ್ತಾ? ಏಲಿಶನ ಶಿಷ್ಯ ಗೊತ್ತಿಲ್ವಾ? ಗೇಹಸಿ. ಅವನೇನು ಮಾಡಿದ್ರು ಗೊತ್ತಾ? ಅವನು ಕೂಡ ಏಲಿಶನ ಶಿಷ್ಯ ಆಗಿದ್ದ. ಆದರೆ ಏಲಿಯನು 7 ಅದ್ಭುತ ಮಾಡಿದರೆ ಏಲಿಶನ 14 ಅದ್ಭುತ ಮಾಡಿದ್ದಾನೆ. ಇದನ್ನೆಲ್ಲ ನೋಡಿಕೊಂಡು ಆರಾಮ್ ದೇಶದಿಂದ ನಯಮಾನ್ ಬಂದರು. ನಯಮಾನ್ ಬಂದಾಗ ನೀನು ಹೋಗಿ 7 ಸರ್ತಿ ಮುಳುಗಪ್ಪ ಅಂತ ಹೇಳಿದೆ. ಹೆಂಗ ಅವನ ಶಿಷ್ಯರೆಲ್ಲ ಹೇಳಿ ಮುಣಿಸಿದ ತಕ್ಷಣ 7ನೇ ಸರ್ತಿ ಅವನ ಕುಷ್ಠ ಹೋಯ್ತು. ಶರೀರವೆಲ್ಲ ಒಳ್ಳೆ ಸಣ್ಣ ಮಕ್ಕಳದು ಚರ್ಮ ಆದಂಗೆ ಆಗ್ಬಿಡ್ತು. ಎಷ್ಟು ಬೇಕು? ಗಾಡಿ ತುಂಬ ಹಣ ತಂದಿದ್ದಾರೆ, ಬೆಂಗಾರ ತಂದಿದ್ದಾರೆ. ಅವನು ಸೇನಾಧಿಪತಿ, ಅರಸ ಚೀಟಿ ಕೊಟ್ಟು ಕಳಿಸಿದ್ದಾನೆ ಹೋಗುವಂದ. ಒಬ್ಬ ಪ್ರವಾದಿಯನ್ನು ನೋಡ್ಬೇಕಂದ್ರೆ ಸುಮ್ಮನೆ ಹೋಗಬಾರ್ದು ಅಂತೇಳಿ ಇವನೇನು ಮಾಡಿದ? ಬೇಕಾದಷ್ಟು ಬೆಂಗಾರ, ಬೆಳ್ಳಿ, ಬಟ್ಟೆಗಳು, ಅವನಿಗೆ ಏನೇನು ಬೇಕು ಎಲ್ಲವನ್ನ ತಗೊಂಬಂದಾನೆ. ಯಾರು? ನಾಮಾನು. ಆದರೆ ಏಲಿಶನ ಏನಂದ? ಇದು ಯಾವುದು ನಾನು ಮುಟ್ಟಲ್ಲ, ನನಗೆ ಯಾವುದು ಅವಶ್ಯಕತೆ ಇಲ್ಲ. ಏಲಿಶ ಎಲ್ಲಿ ವಾಸ ಮಾಡ್ತಾಯಿತ್ತು ಗೊತ್ತಾ? ಒಂದು ಗುಡಾರದಲ್ಲಿ, ಗುಡಿಲಿನಲ್ಲಿ ವಾಸ ಮಾಡ್ತಾಯಿದ್ದ. ಈ ದುಡ್ಡು ಇಸ್ಕೊಂಡ್ರೆ ಅವನಿಗೆ ದೊಡ್ಡದೊಂದು ಚರ್ಚ್ ಕಟ್ಬೋದಾಯ್ತಲ್ಲ, ಇಲ್ವಾ? ನನಗೆ ಏನು ಬೇಡ. ಆದರೆ ಅವನ ಶಿಷ್ಯ ಇದ್ದಾನಲ್ಲ, ಹಿಂದೆ ಓಡೋದ. ಅವನು ದಿವ್ಯಾಗ್ರಹಿ. ಅವನು ಓಡೋಗಿ ನಮ್ಮ ಯಜಮಾನ್ ಹೇಳಿ ಕಳಿಸಿದ್ದಾನೆ ಪ್ರವಾದಿ, ಸ್ವಲ್ಪ ಬೆಂಗಾರ, ಬೆಳ್ಳಿ, ಬಟ್ಟೆಗಳು ಎಲ್ಲ ಕೊಡು ಅಂದೆ. ಚೀಲಗಳು ತುಂಬಿ ಕೊಟ್ಬಿಟ್ಟಿದ್ದಾರೆ. ಭಾಳ ಇದ್ದವು. ಚೀಲಗಳು ತುಂಬಿ ಕೊಟ್ಟು ತಗೊಂಡು ಬಚ್ಚಿ ಇಕ್ಕಿ ಏನು ಗೊತ್ತಾಗದಂಗೆ ಬಂದು ಏಲಿಶನ ಮುಂದೆ ನಿಂತ್ಕೊಂಡ್ಬಿಟ್ಟು, ಎಲ್ಲೇ ಹೋಗಿದೆಯಾ ಅದೇನು? ಇಲ್ಲ, ನಾನೆಲ್ಲಿ ಹೋಗಿಲ್ಲ. ನೀನೆಲ್ಲಿ ಹೋಗ್ತಾ ಇರೋದು ಎಲ್ಲವನ್ನ ನಾನು ಯಾರು ತಿಳ್ಕೊಂಡಿದ್ಯಾ? ನೀನು ಹೋಗಿರೋದೆಲ್ಲ ನಾನು ನೋಡಿದ್ದೀನಪ್ಪ. ದೇವರು ನನಗೆಲ್ಲ ತೋರಿಸಿದ್ರು. ಹಲ್ಲೆಲೂಯಾ. ನಾಮಾನನ ಕುಷ್ಠ ನಿನಗೂ ಬರಲಿ ಅಂತ ಹೇಳ್ಬಿಟ್ಟು. ಈ 2 ವಿಷಯ. ಏಲಿಶಗೆ ಏಲಿಯನ್ ಮೇಲಿಂದ ಬಿದ್ದ ಕಂಬಳಿ ಸಿಕ್ತು. ಆದರೆ ಗೇಹಸಿಗೆ ಏನು ಸಿಕ್ತು? ದುಡ್ಡು, ಬೇಕಾದಷ್ಟು ದುಡ್ಡು ಸಿಕ್ತು. ಆ ದುಡ್ಡಿದ್ರೆ ಅವನೊಳ್ಳೆ ಐಶ್ವರ್ಯವಂತನ ಆಗ್ತಾನೆ. ಆದರೆ ಈ ಹೊಳೆ ದಾಟಬೇಕಾದ್ರೆ ಕಂಬಳಿಯಿಂದ ಹೊಡೆದ ತಕ್ಷಣ ಯೋರ್ದಾನ್ ಹೊಳೆ ಹಿಂಭಾಗ ಆಗುತ್ತೆ, ಹೋಗ್ಬೋದು. ಇವನು ಸಿಕ್ಕಿರೋ ದುಡ್ಡಿನಿಂದ ಹೊಡೆಯೋಕ್ಕಾಗುತ್ತಾ? ದುಡ್ಡು ತಗೊಂಡೋಗಿ ಹಾಕ್ಬಿಟ್ರೆ ಯೋರ್ದಾನ್ ಹೊಳೆ 2 ಭಾಗ ಆಗುತ್ತೇನು? ಹಾಗಾದರೆ ದುಡ್ಡು ಮುಖ್ಯನೋ ಕಂಬಳಿ ಮುಖ್ಯನೋ? ಇವತ್ತೆಲ್ಲರೂ ದುಡ್ಡಿನಿಂದ ಹೋಗ್ತಾ ಇದ್ದಾರೆ. ಕಂಬಳಿ ಮುಖ್ಯನಾ, ದುಡ್ಡು ಮುಖ್ಯನಾ? ಏನು ಇಲ್ಲ ಅಂದ್ರೆ ಚಿಂತೆ ಇಲ್ಲ, ಕಂಬಳಿ ಇದ್ರೆ ಸಾಕು. ಕಂಬಳಿ ಅಂದರೆ ಏನು? ಅಭಿಷೇಕ ಇದ್ರೆ ಸಾಕು. ನಿನ್ನಲ್ಲಿ ಅಭಿಷೇಕ ಇದೆಯಾ? ಬೇರೆ ಏನು ನಿನಗೆ ಬೇಕಿಲ್ಲ. ಹಲ್ಲೆಲೂಯಾ. ಅಭಿಷೇಕ ನಿನ್ನಲ್ಲಿ ಭಾಳ ಪ್ರಾಮುಖ್ಯ. ಈಗ ಏಲಿಯನು ಇಲ್ಲಿ ಎಲ್ಲಿ ಹೋದ್ರೆ ಏಲಿಯನು ಗೊತ್ತಾ? ಏಲಿಯನು ಸತ್ತೋಗ್ಬಿಟ್ಟ. ಏನಾಯ್ತು ಏಲಿಯನಿಗೆ?
ಆ ಏಲಿನಿಗೆ ಜೀವದಿಂದ ದೇವರು ಕರ್ಕೊಂಡ್ಬಿಟ್ಟ. ಹಲ್ಲೆಲೂಯ. ಏಲಿನ ಹೋಗ್ತಾ ಇದ್ದಾನೆ, ಪರಲೋಕಕ್ಕೆ ಹೋದ್ರು. ಎಲ್ಲೋದ್ರು? ಶರೀರದಿಂದ ಪರಲೋಕಕ್ಕೆ ಹೋಗ್ಬಿಟ್ರು. ಪರಲೋಕಕ್ಕೆ ಹೋಗ್ಬೇಕಂದ್ರೆ ಕೆಲವು ವಿಷಯಗಳಿದ್ದಾವೆ, ಭಾಳ ಗಮನ ಇಟ್ಕೊಳ್ಳಿ, ನೋಡ್ಕೊಳ್ಳ್ರಿ ಸ್ವಲ್ಪ. 2ನೇ ಅರಸ 2ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯ ನೋಡಿ. ಯೆಹೋವನು ಎಲೀಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲೀಯನು ಎಲೀಷನೊಡನೆ ಇಲ್ಗಾಲನು ಬಿಟ್ಟು ಹೊರಟನು. ಆಗ ಎಲೀಯನು ಎಲೀಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯ. ಮೊದಲನೇದಾಗಿ ಏಲಿಯನು ಎಲ್ಲಿಂದ ಹೊರಟರು? ಒಂದು ಊರ ಹೆಸರು ಹೇಳ್ತಾ ಇದ್ರು, ಏನದು? ಗಿಲ್ಗಾಲನ್ನು ಬಿಟ್ಟು ಹೊರಟನು. ಗಿಲ್ಗಾಗನ್ನ ಬಿಟ್ಟು ಹೊರಟ. ಹಲ್ಲೆಲೂಯ. ಮೊದಲನೇದಾಗಿ ನೀನು ಪರಲೋಕಕ್ಕೆ ಹೋಗ್ಬೇಕಾ? ಗಿಲ್ಗಾಗನ್ನ ಬಿಡಬೇಕು. ಗಿಲ್ಗಾಗನ್ನ ಬಿಡಬೇಕು. ಗಿಲ್ಗಾಗ್ ಅಂದರೆ ಏನು ಅಂತ ನಾನು ಯೆಹೋಶುವನು ಬರೆದ ಗ್ರಂಥ 5ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಯೆಹೋವನು ಯೆಹೋಶುವನಿಗೆ, ನಾನು ಐಗುಪ್ತ್ಯರ ನಿಂದೆಯನ್ನು ಇವತ್ತು ನಿಮ್ಮಿಂದ ನಿವಾರಿಸಿ ಬಿಟ್ಟಿದ್ದೇನೆಂದು ಹೇಳಿದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಇಲ್ಲಿವರೆಗೂ ಗಿಲ್ಗಾಲೆಂಬ ಹೆಸರು ಇರ್ತದೆ. ಗಿಲ್ಗಾಗ್ ಅಂದ್ರೆ ಯಾಕೆ ಹೆಸರಿಟ್ರು? ಐಗುಪ್ತರ ನಿಂದೆಯನ್ನು ನಿನ್ನಿಂದ ನೀಗಿಸಿದರು. ಹಲ್ಲೆಲೂಯ. ನಿಂದೆ ಇಲ್ವಾ? ಐಗುಪ್ತರ ಓದು ಅದನ್ನು ಮತ್ತೊಂದು ಸರ್ತಿ. ಯೆಹೋವನು ಯೆಹೋಶುವನಿಗೆ ನಿಂದೆಯನ್ನು ಬಿಟ್ಟರು. ನಿಂದೆ ಅಂದರೆ ಏನು ಗೊತ್ತಾ? ನಿಮ್ಮಲ್ಲಿರುವ ಎಲ್ಲ ಪಾಪಗಳು ಬಿಟ್ಟು ನೀನು ಹೋಗಬೇಕು. ಮೊದಲನೇದಾಗಿ ಅದನ್ನು ಬಿಡಬೇಕು. ಏನೇನು ಪಾಪಗಳಿದೆ ನಿಮಗೆ ಗೊತ್ತು. ಹಲ್ಲೆಲೂಯ. ಅದ್ರ ವಿಷಯವಾಗಿ ಹೇಳ್ಬೇಕಾದ್ರೆ ಇಬ್ರಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯ 19-20. ಈಗಿರುವಲ್ಲಿ ಸಹೋದರರೇ, ಯೇಸು ನಿಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಹಲ್ಲೆಲೂಯ. ದೇವರ ಸಮಕ್ಷದಲ್ಲಿ ಹೋಗ ಧೈರ್ಯ. ಹಲ್ಲೆಲೂಯ. ಹೆಂಗದು ಸಿಕ್ತು? ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮೂಲಕ. ಹಲ್ಲೆಲೂಯ. ಯೇಸುವಿನ ರಕ್ತದಲ್ಲಿ ಬಿಡುಗಡೆ ಹೊಂದಬೇಕು. ಯೇಸುವಿನ ರಕ್ತದಲ್ಲಿ ಬಿಡುಗಡೆ ಹೊಂದಬೇಕು. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮರಣದಲ್ಲಿ ನಾವು ನೋಡ್ತೀವಿ, ಯೆರೂಸಲೇಮ್ ದೇವಾಲಯದ ತೆರೆ ಮೇಲಿಂದ ಕೆಳಗೆ ತಂಗ ಹರಿದು ಹೋಗ್ಬಿಡ್ತಂದೆ. ಯಾರು ಹರಿದ್ರದಲ್ಲ. ಯೇಸು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡಬೇಕಾದ್ರೆ ಆ ತೆರೆಯನ್ನು ಹರಿದು ಹೋಯಿತು. ಆ ತೆರೆ ವಿಷಯವಾಗಿ ಇಬ್ರಿಯ ಗ್ರಂಥಕರ್ತನೆಯಲ್ಲಿ ಹೇಳ್ತಾ ಇದ್ದಾರೆ. ಏನಂದೆ ಆ ತೆರೆ ಯಾವುದಂದ? ಯೇಸು ನಿಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಡಬೇಕು. ನಿಮ್ಮ ಪಾಪಗಳು ಎಲ್ಲ ತೊಳೆಯಲ್ಪಡಬೇಕು. ಹಲ್ಲೆಲೂಯ. ಏಲಿನ ಪರಲೋಕ ಸುಮ್ಮನೆ ಹೋಗಿಲ್ಲ. ಮೊದಲನೇದಾಗಿ ಯಾವುದು ದಾಟಿದರು? ಗಿಲ್ಗಾಗನ್ನು ದಾಟಿದರು. ನಿನ್ನಲ್ಲಿರುವ ಪಾಪಗಳು, ನಿನ್ನಲ್ಲಿರುವ ಎಲ್ಲ ಕೆಟ್ಟ ಚಿಂತೆಗಳು ಎಲ್ಲವನ್ನ ಬಿಡಬೇಕು. ಹಲ್ಲೆಲೂಯ. ಮೊದಲನೇದಾಗಿ ಇವೆಲ್ಲ ನೀವು ಬಿಡಬೇಕು. ಎರಡನೇದಾಗಿ ನೋಡೋಣ, ಇದೆಲ್ಲ ಬಿಟ್ಟರು. ಆ ವಾಕ್ಯ ಕೆಳಗೆ ಓದು.
2ನೇ ವಾಕ್ಯದಿಂದ. ಆಗ ಎಲಿಯನು ಎಲೀಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಯೆಹೋವನು ನನಗೆ ಬೆದೇಲಿಗೆ ಹೋಗಬೇಕು ಎಂಬುದಾಗಿ ಆಜ್ಞಾಪಿಸಿದ್ದಾನೆ ಅನ್ನಲು. ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ ಅಂದ್ರೆ ಬೆದೇಲಿಗೆ ಹೋಗ್ತಾರೆ. ಬೆದೇಲ್ ಅಂದ್ರೆ ಗೊತ್ತಾ ನಿಮಗೆ? ಯಾಕೋಬನು ಒಂದು ಕೋಲು ಹಿಡ್ಕೊಂಬಂದ್ಬಿಟ್ಟ, ಒಂದು ಕಲ್ಲು ತಗೊಂಡು ತಲೆ ದಿಂಬಿನಾಗಿಟ್ಟ. ದೇವದೂತರು ಏಣಿ ಮೇಲಿಂದ ಪರಲೋಕ ಕೆಳಗೆ ಇಳಿಯೋದನ್ನು ನೋಡಿದರು. ದೇವರು ಅವನ ಹತ್ರ ಪ್ರತಿಷ್ಠನಾದನು. ಬೆಳಿಗ್ಗೆ ಎದ್ದು ಅವನೊಂದು ತೀರ್ಮಾನ ತಗೊಂಡ, ನಾನು ಸುರಕ್ಷಿತನಾಗಿ ವಾಪಸ್ ಬಂದರೆ ನಿಮಗೆ ದಶಮಾಂಶವನ್ನು ಕೊಡ್ತೀನಿ, ಹತ್ತಿರ ಒಂದು ಭಾಗ ನಿನಗೆ ಕೊಡ್ತೀನಿ. ಅದು ಮಾತ್ರವಲ್ಲ, ಈ ಜಾಗದಲ್ಲಿ ನಾನೊಂದು ಆಲಯವನ್ನು ಕಟ್ಟುತ್ತೇನೆ. ಆಲಯವನ್ನೇನು ನೋಡಕ್ಕ? ಆಲಯ ಯಾತಕ್ರೆ? ಆರಾಧನೆ ಮಾಡಕ್ಕೆ. ಹಾಗಾದರೆ ನೀನು ಪಾಪ ಪರಿಹಾರ ಹೊಂದಿದ ಮೇಲೆ 2ನೇದಾಗಿ ಏನು ಮಾಡಬೇಕು? ಆಲಯಕ್ಕೆ ಬಂದು ದೇವರನ್ನು ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಇಲ್ಲಿ ಏಲಿಯನು ಮತ್ತು ಎಲೀಷನು ಇಬ್ಬರು ಏನು ಮಾಡಿದ್ರು? ಆರಾಧನೆ ಸ್ಥಳಕ್ಕೆ ಬಂದನು. 20 ವರ್ಷ ಕಾಲ ಇವನಿಗೆ ದೇವರು ಆಶೀರ್ವದಿಸಿದರು. ಯಾಕೋಬನಿಗೆ ಒಂದು ಸಾಕ್ಷಿ ಹೇಳಕ್ಕೆ ಯಾಕೋ ಇಲ್ಲೆಲ್ಲರೂ ಸಾಕ್ಷಿ ಹೇಳ್ತಾರಲ್ಲ ಇಲ್ವಾ? ಸಾಕ್ಷಿ ಹೇಳಕ್ಕೆ ಕೊಟ್ಬಿಟ್ರೆ ಯಾಕೋಬನ ಎದ್ದು ನಿಂತ್ಕೊಂಡು ಹೇಳ್ತಾನೆ, ದೇವರೇ, ನಾನು ಹೋಗ್ಬೇಕಾದ್ರೆ ಬರೀ ಒಂದು ಕೋಲು ಹಿಡ್ಕೊಂಡು ಹೋಗಿದ್ದೆ, ನನ್ನನ್ನು ದೇವರು ಆಶೀರ್ವದಿಸಿದರು, ನಾನು 2 ಪಾಳೆಯವಾಗಿ ವಾಪಸ್ ಬಂದಿದ್ದೇನೆ, ನನ್ನನ್ನು ದೇವರು ಆಶೀರ್ವದಿಸಿದರು. ಇವನ ರಕ್ಷಣೆನೇ ಹೊಂದಿಲ್ಲ, ಇವನ್ ಪಾಪ ಪರಿಹಾರ ಆಗಿಲ್ಲ, ಇವನ್ ಭಾರಿ ಮೋಸಗಾರ. ಅಲ್ಲೋಗಿ ಮಾವನಿಗೂ ಮೋಸ ಮಾಡಿದ್ದಾನೆ, ಮಾವ ಇವನಿಗೂ ಮೋಸ ಮಾಡಿದ್ದಾನೆ. ಬರೀ ಮೋಸಗಾರ. ಯಾಕೋಬನಂದರೆ ಅರ್ಥವೇನು? ಮೋಸಗಾರ. 20 ವರ್ಷ ಇಲ್ಲಿ ಮೋಸ ಮಾಡಿದ್ದಾರೆ, ಅಪ್ಪನಿಗೆ ಮೋಸ ಮಾಡಿದ್ದಾನೆ, ಅಣ್ಣನಿಗೆ ಮೋಸ ಮಾಡಿದ್ದಾನೆ. ಮತ್ತು ಯಾವಾಗ ಇವನು ಸರಿ ಹೋಗಿದ್ದ ಗೊತ್ತಾ? ಯಾವಕ್ಕೆ ನಡಿ ತಡದಲ್ಲಿ ನಿಂತಾಗ ಯಾಕೋಬನಿಗೆ ಫೈಟಿಂಗ್ ಮಾಡಿದರು. ಫೈಟಿಂಗ್ ಮಾಡಿದಾಗ ದೇವರು ಕೇಳಿದ್ರು, ನಿನ್ನ ಹೆಸರೇನಪ್ಪ ಅಂದ. ನಿನ್ನ ಹೆಸರು? ನನ್ನ ಹೆಸರು ಯಾಕೆ ದೇವ್ರಿಗೆ ಗೊತ್ತಿಲ್ಲ ಇವನ ಹೆಸರು? ಇಲ್ಲಿ ಇರೋ ಎಲ್ಲರ ಹೆಸರು ದೇವ್ರಿಗೆ ಗೊತ್ತಾಯ್ತಾ? ನಿಮ್ಮೆಲ್ಲರ ಹೆಸರು ದೇವ್ರಿಗೆ ಗೊತ್ತು, ನಿಮ್ಮಿಟ್ಟಿರೋ ಬಟ್ಟೆ ಗೊತ್ತು, ನಿಮ್ಮ ತಲೆ ಮೇಲೆ ಇರೋ ಕೂದಲು ಸಮೇತ ದೇವರಿಗೆ ಗೊತ್ತು. ಆದರೆ ಇವನಿಗೆ ಯಾಕೆ ಹೆಸರು ಕೇಳಬೇಕಾಯ್ತು? ನಿನ್ನ ಹೆಸರೇನಪ್ಪ? ನಾನು ಮೋಸಗಾರನು, ಅವನೇ ಹೇಳ್ತಾ ಇದ್ದಾನೆ. ಯಾಕೋ ಬಂದರೆ ಅದ್ರ ಅರ್ಥ ಮೋಸಗಾರನು. ನಾನು ಎಲ್ಲರಿಗೂ ಮೋಸ ಮಾಡಿದ್ದೀನಿ, ಹಾಗಾದರೆ ನಿನಗೆ ಆಶೀರ್ವದಿಸೋಕ್ಕಾಗಲ್ಲ, ನೀನು ಒಪ್ಕೋ. ಅವನು ಒಪ್ಕೊಂಡ. ಏನಂದ? ನಾನೊಬ್ಬ ಮೋಸಗಾರನು, ನನ್ನನ್ನು ಕ್ಷಮಿಸು ಎಂಬುದಾಗಿ ಒಪ್ಕೊಂಡ. ಈ ಮಾಡಿರೋ ಮೋಸ 1, 2 ಅಲ್ಲ. ಯಾಕೋಬನ ತಾಯಿ ಹೆಸರೇನು? ರೆಬೆಕ್ಕಳು. ಇಸಾಕು ಮದುವೆ ಮಾಡ್ಕೊಂಡು ಬಂದಾಗ ಭಾಳ ಖುಷಿಯಾಗ್ಬಿಟ್ಟಿದ್ದ. ನನ್ನ ತಾಯಿ ತೀರೋಗಿದ್ದಕ್ಕೆ ನನ್ನ ವ್ಯಸನ ಎಲ್ಲ ಈಗ ಹೋಯ್ತು, ನನಗೆ ಸಂತೋಷವಾಯಿತು, ನನಗೆ ಒಳ್ಳೆ ಹೆಂಡತಿ ಸಿಕ್ಬಿಟ್ಟಿದೆ. ಇಲ್ಲೆಲ್ಲ ಒಳ್ಳೆ ಹೆಂಡತಿಗಳಿದ್ದಾರೆ ಇಲ್ಲಿ. ಒಳ್ಳೆ ಹೆಂಡತಿ ಇದ್ದರೆ ಗಂಡನಿಗೆ ವಯಸ್ಸಾದಾಗ ಸರಿಯಾಗಿ ನೋಡ್ಕೋಬೇಕು. ಇವಳು ರೆಬೆಕ್ಕ ಏನು ಮಾಡಿದ್ರು ಗೊತ್ತೇನು? ನೋಡ್ತಿದ್ದಿಲ್ಲ. ಇಸಾಕನಿಗೆ ವಯಸ್ಸಾಯಿತು, ಕಣ್ಣು ಕೂಡ ಸರಿಯಾಗಿ ಕಾಣ್ತಿದ್ದಿಲ್ಲ. ಮಟನ್ ತಿನ್ನೋಕ್ಕೆ ಭಾಳ ಆಸೆ, ಮಾಂಸ ತಿನ್ನೋಕ್ಕೆ ಆಸೆ. ಇವಳು ಮಾಡಿಕೊಟ್ರೆ ಅಲ್ಲ ತಿನ್ನೋದು. ದೊಡ್ಡ ಮಗನಿಗೆ ಕರೆದ, ಅಪ್ಪ ನನಗೆ ಭಾಳ ಆಸೆ ಆಗ್ಬಿಟ್ಟಿದೆ, ನೀನು ಹೋಗಿ ಬೇಟೆ ಮಾಡಿಕೊಂಡು ಬಾ ಅಂದೇಳಿ. ದೊಡ್ಡ ಮಗ ಬೇಟೆ ಮಾಡ್ಕೊಂಡು ಬರೋ ತಕ್ಷಣ ಅಷ್ಟೊತ್ತಿಗೆ ಏನು ಮಾಡಿದ್ರು? ರೆಬೆಕ್ಕಳು ಏನು ಮಾಡಿದರು? ಒಂದು ಕುರಿಯನ್ನು ಕಟ್ ಮಾಡಿ ಮಾಂಸ ಅಲ್ಲ, ಮೊದಲೇ ಅವ್ರಿಗೆ ಹೊಟ್ಟೆ ಹಸು ಆಯಿತು, ಮಾಂಸ ಇರಲಿಲ್ಲ. ದಿವಸ ಸ್ವಲ್ಪ ಮಾಂಸ ಕೊಟ್ಟರೆ ಇವಳದೇನಾದ್ರು ಗಂಡು ಹೋಗ್ತಾವ? ಗಂಡಂದ್ರನ್ನ ಸರಿಯಾಗಿ ನೋಡ್ಕೊಳ್ರಿ. ಮಗನಿಗೆ ಕರೆದು ನನಗೆ ಮಾಂಸ ತಂದು ಕೊಡಪ್ಪ ಅಂತ ಕೇಳ್ಬೇಕು. ಇವಳೇನು ಮಾಡ್ತಿದ್ರು ಹೆಂಡ್ತಿ? ಕೆಲವರು ನೀರು ಕೊಡು ಅಂದ್ರೂ ನೀರು ಕೊಡಲ್ಲ, ಅಲ್ಲೇ ಮಲ್ಕೊ ಅಂತಾರೆ.
ಅಲ್ಲೇ ಮಲ್ಕ ಏನು ಕೆಲವರು ಎಷ್ಟೋ ಜನ ಸತ್ತೋಗಿದ್ದಾರೆ ನೀರು ಕುಡಿದಲ್ಲಿ. ರೆಬೆಕ್ಕಳು ಗಂಡನಿಗೆ ಸರಿಯಾಗಿ ಊಟ ಕೊಡ್ತಿದ್ದಿಲ್ಲ. ಮಗನ ಹತ್ರ ಅಡುಗೆ ಮಾಡಿಸ್ಕೊಂಡು ತಿನ್ನಬೇಕು ಅಂದರೆ ಇವಳು ಕೊಟ್ಟರೆ ಮಗನ ಹತ್ರ ಕೇಳ್ತಿದ್ದ? ಇಲ್ಲ. ದೇವ್ರ ಮಕ್ಕಳು ಭಾಳ ಗಮನ ಇಟ್ಕೊಳ್ರಿ. ರೆಬೆಕ್ಕ ಭಾಳ ಒಳ್ಳೆಯರು. ಕೆಲವರೆಲ್ಲ ರೆಬೆಕ್ಕ ಅಂತೆಲ್ಲ ಹೆಸರು ಹಿಡಿತಾಳೆ ರೆಬೆಕ್ಕ ಅಂತೇಳಿ. ಆದರೆ ಗಂಡನಿಗೆ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ರಿ. ಅಲ್ಲೇ ಮಕ್ಕಳು ಇಬ್ಬರಿಗೂ ಇಟ್ಬಿಟ್ಟ. ಇಬ್ಬರೇ ಮಕ್ಕಳು, ಅವರಿಬ್ಬರಿಗೂ ಫೈಟಿಂಗ್ ಇಟ್ಬಿಟ್ಟ. ಈ ತಾಯಿ ಸ್ವಭಾವನ ಇಬ್ಬರು ಮಕ್ಕಳನ್ನು ಒಂದೇ ಸರ್ತಿ ನೋಡ್ಕೋಬೇಕು ಇಲ್ವಾ? ಇಬ್ಬರು ಅಣ್ಣ ತಮ್ಮಂದರಿಗೂ ಇಟ್ಬಿಟ್ಟ. ಕಡೆಗೆ ಇವನು ಹೋಗಿ ಮೋಸ ಮಾಡಿದ್ರು, ಇವನು ಕೊಂದು ಬಿಡ್ತೀನಿ ಅಂತೇಳಿ ದೊಡ್ಡವನು ಏಷಾವನು ಸಾಯಿಸ್ಬಿಡ್ತೀನಿ ಅಂತೇಳಿ ಇವನು ಓಡೋಗ್ಬಿಟ್ಟ. ಇವೆಲ್ಲ ಯಾಕೆ ಬೇಕ್ರಿ? ಅಪ್ಪನಿಗೆ ಸರಿಯಾಗಿ ನೋಡ್ಕೊ, ಗಂಡನಿಗೆ ಸರಿಯಾಗಿ ಊಟ ಕೊಡು. ಎಷ್ಟೊಂದು ಕಥೆ ಆಗ್ಬಿಡ್ತು ಅಲ್ಲಿಂದ ಬಂದಾಗ. ಇದೆಲ್ಲ ಯಾರಿಂದ? ರೆಬೆಕ್ಕದಿಂದ ಆಗಿರೋದು. ಇಸಾಕನಿಗೆ ಬೇಕಾದ ಶಾಸ್ತಿ ಐತೆ, ಅದನ್ನೆಲ್ಲ ಬಿಟ್ಟು ಯಾಕೆ ಓಡೋಗ್ಬೇಕಾಯ್ತು? ಆ ತಾಯಿ ಮಾಡಿದ ಕೆಲಸ. ಹೆಣ್ಮಕ್ಳ ನೀನು ಭಾಳ ಗಮನ ಇಟ್ಕೊಳ್ರಿ. ಎಲ್ಲ ಮಕ್ಕಳು ಒಂದೇ, ಭಾವಭೇದ ಇಡಬೇಡ್ರಿ. ಮಕ್ಕಳಿಗೆ ತಂದು ಇಡಬೇಡ್ರಿ. ಇಷ್ಟೆಲ್ಲ ಮಾಡಿದ್ದಾನೆ ಯಾಕೋಬನು. ಹಲ್ಲೆಲೂಯಾ. ಕಡೆಗೆ ಯಾಕೋಬನೇನು ಮಾಡಿದ್ರು? ದೇವರ ಹತ್ರ ಒಪ್ಪಿಸ್ಕೊಂಡ. ದೇವರವನಿಗೆ ಆಶೀರ್ವದಿಸಿ. ತಿರುಗಿ ನಾವು ಇಲ್ಲಿ ವಾಪಸ್ ಬರೋಣ. ತಿರುಗಿ ಎರಡನೇದಾಗಿ ಇವನು ಎಲ್ಲಿಗೆ ಹೋಯಿತು? ಬೆದೇಲಿಗೆ. ಬೆದೇಲ್ ಅಂದರೆ ಯಾವ ಸ್ಥಳ? ಆರಾಧನೆ ಮಾಡಬೇಕು. ನೀನು ನಿತ್ಯ ಜೀವಕ್ಕೆ ಹೋಗ್ಬೇಕಾ? ಮೊದಲನೇದಾಗಿ ನಿನ್ನ ಪಾಪಗಳು ಪರಿಹಾರ ಹೊಂದಬೇಕು. ನಿನ್ನಲ್ಲಿ ಗಿಲ್ಗಾಗಿರಬಾರ್ದು. ಗಿಲ್ಗಾಗನ್ನು ಬಿಟ್ಟು ಬರಬೇಕು. ಐಗುಪ್ತರ ನಿಂದೆ, ನಿನ್ನ ಪಾಪ, ನಿನ್ನಲ್ಲಿರುವ ಎಲ್ಲ ಕೆಟ್ಟದು ಬಿಡಬೇಕು. ಎರಡನೇದಾಗಿ ಏನು ಮಾಡಬೇಕು? ಆರಾಧನೆಗೆ ಬರಬೇಕು. ಎಷ್ಟು ಜನಕ್ಕೆ ಆರಾಧನೆ ಬರ್ತಾರೆ? ಎಷ್ಟು ಜನ ಬರ್ತಾರೆ ಆರಾಧನೆಗೆ? ಇಲ್ಲಿ ಎಲ್ಲ ಬಂದಿದ್ದಾರೆ ಇಲ್ವಾ? ಹೋದ್ವಾರ ತಿಂಗ್ಳಿಗೊಂದು ಸರ್ತಿ ಬರೋಕ್ಕಾನು ರೂಲ್ಸ್ ಇರೋದು? ಇಲ್ಲ ನೀರು ಬಂದಿಲ್ಲ ಮನೆಗೆ, ನೀರು ಬಂದ್ಬಿಟ್ಟೈತೆ, ನೀರು ಹಿಡಿಬೇಕು. ನೆಂಟರು ಬಂದ್ಬಿಟ್ಟೈತೆ ಇಲ್ವಾ? ಬೇಡ, ಆರಾಧನೆಗೆ ಬರಬೇಕು. ನಿತ್ಯ ಜೀವಕ್ಕೆ ಹೋಗ್ಬೇಕಾ? ಆರಾಧನೆ ಬರಬೇಕು. ಮೂರನೇದಾಗಿ ಎಲಿಯನು ಎಲಿಷನಿಗೆ, ದಯವಿಟ್ಟು ಇಲ್ಲೇ ಇರು, ಯೆಹೋವನು ನನಗೆ ಎರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಎರಿಹೋವು ಗೊತ್ತಲ್ಲ ನಿಮಗೆ? ಎಷ್ಟು ಜನ ಗೊತ್ತು ಎರಿಹೋವು? ಹಂಗಾದ್ರೆ ಎರಿಗೋ ಕೋಟೆ ಹೆಂಗೆ ಬಿದ್ದಿರೋದು? ಹೆಂಗೆ ಕೋಟೆ ಬಿದ್ದಿರೋದು? ಹೆಂಗೆ? ಆರಾಧನೆ ಮಾಡಿದಾಗ. ಹಲ್ಲೆಲೂಯಾ. ಎರಡನೇದಾಗಿ ಆಲಯಕ್ಕೆ ಹೋಗ್ಬೇಕು. ಮೂರನೇದಾಗಿ ಸತ್ಯದಲ್ಲಿ ಆತ್ಮದಲ್ಲಿ ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ನಾಲ್ಕನೇದಾಗಿ ನೋಡ್ರಿ 6ನೇ ವಾಕ್ಯ. ಎಲಿಯನು ತಿರುಗಿ ಅವನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಯೋರ್ದಾನಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಏನು ಆಜ್ಞಾಪಿಸಿದ್ದಾನೆ? ಯೋರ್ದಾನಿಗೆ ಹೋಗಬೇಕೆಂದು. ಯೋರ್ದಾನಿಗೆ ಹೋಗ್ಬೇಕು. 4ನೇದು ಯೋರ್ದಾನಿಗೆ ಹೋಗ್ಬೇಕು ಇಲ್ವಾ? ನಿಮ್ಮ ಮನೆ ಕಡೆ ಎಲ್ಲ ಹಳ್ಳಗಳಿದಾವ? ನದಿ ಇದೆಯಾ? ನದಿಗೆ ಹೋಗ್ಬೇಕಂದ್ರೆ ಯೋರ್ದಾನಿಗೆ ಹೋಗ್ಬೇಕು. ಯೋರ್ದಾನಿಗೆ ಏನಕ್ಕಿರ್ಬೋದ್ರಿ? ಯೋರ್ದಾನಿಗೆ ಏಸಮ್ಮಿ ಎಲ್ಲಿ ದೀಕ್ಷಾಸ್ನಾನ ತಗೊಂಡ್ರದು? ಯೋರ್ದಾನ್ ಹೊಳೆಯಲ್ಲಿ. ಹಾಗಾದರೆ 4ನೇದಾಗಿ ದೀಕ್ಷಾ ಸ್ನಾನ ತಗೋಬೇಕ್ರಿ. ಪರಲೋಕ ಹೋಗ್ಬೇಕಾ? ಮತ್ತು ಯೋರ್ದಾನ್ ಹತ್ರ ಹೋಗ್ಬೇಕು. ಮೊದಲನೇದಾಗಿ ಎಲ್ಲಿ ಹೋಗ್ತೀರಿ? ಗಿಲ್ಗಾಗ್ ದಾಟಬೇಕು. ಎರಡನೇದಾಗಿ ಆಲಯಕ್ಕೆ ಬರಬೇಕು. ಮೂರನೇದಾಗಿ ಆರಾಧನೆ ಮಾಡಬೇಕು. 4ನೇದಾಗಿ ಯೋರ್ದಾನ್ ದೀಕ್ಷಾ ಸ್ನಾನ ತಗೋಬೇಕು.
ದೀಕ್ಷಾ ಸ್ನಾನ ತಗೋಬೇಕು. ನಾನು ಹೇಳ್ತಾ ಇಲ್ಲಿದು ಬಾಕಿ ಹೇಳ್ತಾ ಇದ್ದೆ. ಯೋರ್ದಾನ್ ಹೊಳೆ ದಾಟಿದ್ರು. ಹಲ್ಲೆಲೂಯಾ. ಯೋರ್ದಾನ್ ಹೊಳೆ ದಾಟಿದ ಮೇಲೆ ಏನಾಯ್ತು ಗೊತ್ತಾ? ನೋಡ್ರೆ 7ನೇ ವಾಕ್ಯದ ನೋಡು. ಪ್ರವಾದಿ ಮಂಡಳಿಯಲ್ಲಿ 50 ಮಂದಿ ಇವರ ಹಿಂದಿನಿಂದಲೇ ಬಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು. ಅನಂತರ ಎಲಿಯನು ತನ್ನ ಕಂಬಳಿಯನ್ನು ಮಡಚಿ ಅದರಿಂದ ನೀರನ್ನು ಹೊಡೆಯಲು ನೀರು 2 ಭಾಗವಾಯಿತು. ಇಬ್ಬರು ಒಣನೆಲದ ಮೇಲೆ ದಾಟಿ ಹೋದರು. ಇಬ್ಬರು ಒಳಗಡೆ ದಾಟಿ ಇಬ್ಬರು ದಿವಸ ಸ್ನಾನ ತಗೊಂಡ್ಬಿಟ್ರು. ಯೋರ್ದಾನ್ ಹೊಳೆಯನ್ನ ದಾಟಿದರು. ಇವರು 50 ಮಂದಿ ಏನು ಮಾಡ್ತಾ ಇದ್ದಾರೆ? ನೋಡ್ತಾ ಇದ್ದಾರೆ. ನೀವು 50 ಮಂದಿಯಲ್ಲಿ ಸೇರಿದಿರಾ? ಇಲ್ಲ ಇಬ್ಬರಲ್ಲಿ ಸೇರಿದಿರಾ? ಬರೀ ನೋಡಕ್ಕೆ ಬರ್ತಾರೆ ಭಾಳ ಜನ. ಏನಾಯಿತು, ಎಷ್ಟಾಯಿತು, ಏನಿದು, ಏನು ನಡೀತವೆ ಇಲ್ಲಿ ನೋಡಕ್ಕೆ ಬರ್ತಾರೆ. ಇಲ್ಲಿ 50 ಮಂದಿ ನೋಡಕ್ಕೆ ಬಂದಿದ್ದಾರೆ. ಆದರೆ ಇಬ್ಬರು ಯೋರ್ದಾನ್ ಹೊಳೆಯಿಂದ ದಾಟಿ ಹೋದರು. ಹಲ್ಲೆಲೂಯಾ. ಯೋರ್ದಾನ್ ಹೊಳೆ ನಿನ್ನೆ ಹತ್ರ ಆಯಿತು, ಎಲ್ಲ ಮುಗೀತಲ್ಲ ಇಲ್ವಾ? ಮುಗಿದ ಮೇಲೆ ಏನು ಪರಲೋಕ ಹೋಗದೆ. ನೋಡು ಕೆಳಗಡೆ ಏನು ಬರ್ತಾರೆ. ಅವರು ಆಚೆದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಆತ್ಮನಲ್ಲಿ 2 ಪಾಲನ್ನು ನನಗೆ ಅನುಗ್ರಹಿಸು. ಇದು ಸಾಧ್ಯವಾಗದಿಲ್ಲ ಇರೋ ವಿಷಯ. ಆದರೆ ಒಂದು ಕಂಡೀಷನ್ ಹೇಳಿದರು, ನೀನು ನಾನು ಮೇಲಕ್ಕೆ ಎತ್ತೋದು ನೋಡೋದಾದರೆ ನಿನಗೆ ಸಿಕ್ಕಿದೆ. ಇಷ್ಟು ಹೇಳಿದ ತಕ್ಷಣ ಏನು ನಡೀತು ನೋಡು. ಅವರು ಮಾತನಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ರಯಗಳು ನಡುವೆ ಬಂದು ನಿಂತ್ಕೊಂಡ್ಬಿಟ್ಟ. ಅವರನ್ನು ವಿಂಗಡಿಸಿದವು. ಇಬ್ಬರನ್ನು ಬೇರ್ಪಡಿಸ್ಬಿಟ್ಟ. ಯಾಕೆ? ಇಬ್ಬರನ್ನು ಕರ್ಕೊಂಡು ಹೋಗ್ಬೋದಾಯ್ತಲ್ಲ ಇಲ್ವಾ? ಯಾಕೆ ಇಬ್ಬರನ್ನು ಕರ್ಕೊಂಡು ಹೋಗಿಲ್ಲ? ಏಲಿಯನಿಗೆ ಮಾಡುವ ಕೆಲಸ ಇದ್ದಾವೆ. ಏಲಿಯಿಂದ ಮುಗೀತು, ಏಲಿಸಿಂದ ಮುಗಿದಿಲ್ಲ, ಈಗ ಶುರುವಾಗುತ್ತೆ. ಇಬ್ಬರನ್ನು ಕರ್ಕೊಂಡು ಹೋಗಿ ಅಗ್ನಿರಥಗಳನ್ನು ಬಂದು ಇಬ್ಬರನ್ನು ಬೇರ್ಪಡಿಸಿದರು. ಇವನು ಏಲಿಷ ಕೂಗಾಡ್ಕೊಂಡ್ಬಿಟ್ಟ. ಏನು ಕೂಗಾಡಿದ್ ನೋಡು. ಎಲೀಷನು ಅದನ್ನು ನೋಡುತ್ತಾ, ನನ್ನ ತಂದೆಯೇ, ನನ್ನ ತಂದೆಯೇ, ನನ್ನ ತಂದೆಯೇ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥಾಶ್ರಯಗಳಾದವನೇ ಎಂದು ಕೂಗಿ ಎಲಿಯನು ತನಗೆ ಕಾಣಿಸದೆ ಹೋದ ಮೇಲೆ ತನ್ನ ಬಟ್ಟೆಗಳನ್ನು ಹರಿದು 2 ತುಂಡಾಗಿ ಮಾಡಿದನು. ಅನಂತರ ಅವನು ಮೇಲಿನಿಂದ ಬಿದ್ದ ಎಲಿಯನ ಕಂಬಳಿಯನ್ನು ತೆಗೆದುಕೊಂಡು ಏಲಿಯನ ಕಂಬಳಿಯನ್ನು ತೆಗೆದುಕೊಂಡು ಯೋರ್ದಾನ್ ನದಿ ತೀರಕ್ಕೆ ಬಂದು ಎಲಿಯನ ದೇವರಾದ ಯೆಹೋವನು ಎಲ್ಲಿದ್ದಾನೆಂದುಕೊಂಡು ಆ ಕಂಬಳಿಯಿಂದ ನೀರನ್ನು ಹೊಡೆಯಲು ಅದು 2 ಭಾಗವಾಯಿತು. 2 ಭಾಗ ಆಯಿತು. ಶಿಷ್ಯರೆಂದ್ರೆ ಇಂದ ಶಿಷ್ಯರು ಇರ್ಬೇಕ್ರಿ. ಕೆಲ್ಸಕ್ಕೆ ಬರ್ದವ್ರನ್ನೆಲ್ಲ ತಗೊಂಡು ಏನು ಮಾಡ್ತೀರಿ? ಶಿಷ್ಯರೆಂದ್ರೆ ಇಂದವರು ಇರಬೇಕು, ದೇವರ ಅಭಿಷಕ್ತರು. ಇವನೇನು ಭಾಳ ಓದ್ರೇನೇನಲ್ಲ. ಏಲಿಷನು ಏನು ಮಾಡ್ತಾ ಇದ್ದ? ನೆಲ ಉಳುಮೆ ಮಾಡ್ತಾ ಇದ್ದು. ಎಷ್ಟು ಜೋದೆ ಎತ್ತು ಗೊತ್ತಾ? 7 ಜೋಡಿ ಎತ್ತು. 7 ಜೋಡಿ ಅಂದರೆ ಎತ್ತಷ್ಟು 14 ಎತ್ತು. 14 ಎತ್ತುಗಳು ತಗೊಂಡು ಇವನು ಒಬ್ಬನೇ ಉಳುಮೆ ಮಾಡ್ತಾ ಇದ್ದಾನೆ. ಇವಂದು ಹಾರ್ಡ್ ವರ್ಕ್ ನೋಡಿಕೊಂಡು ಇವನೇ ಸರಿ ಅಂತ ಹೇಳಿ ಏಲಿಯನ್ ಏನು ಮಾಡಿದ್ರು, ತನ್ನ ಕಂಬಳಿ ಎತ್ತಿ ಇವನ ಮೇಲೆ ಹಾಕ್ಬಿಟ್ಟ. ಹಲ್ಲೆಲೂಯಾ. ದೇವರ ಮಕ್ಕಳ ಇದು ಯಥಾರ್ಥವಾದ ಶಿಷ್ಯತ್ವ. ಇಬ್ಬರು ಶಿಷ್ಯರ ವಿಷಯವಾಗಿ ಹೇಳಿದ್ದೆ ನಾನು. ಇನ್ನೊಬ್ಬನು ಗೇಹಸಿ, ಇನ್ನೊಬ್ಬನು ಯಾರು ಬೇಕಿದ್ರಲ್ಲಿ? ಗೇಹಸಿ ಆಗೋದಕ್ಕೆ ಎಷ್ಟು ಜನ ಎಷ್ಟು ಬೇಕು? ಗೇಹಸಿ ಅಂದರೆ ದುಡ್ಡು ಭಾಳ ಸಿಕ್ಕುತ್ತೆ. ಮನೆ ಕಟ್ಬೋದು, ಕಾರ್ ತಗೋಬೋದು, ಐಶ್ವರ್ಯವಂತರಾವು. ಬೇಕಾಷ್ಟು ದುಡ್ಡು ಬಂಗಾರ ಎಲ್ಲ ಸಿಕ್ಕತ್ರೆ. ಗೇಹಸಿಗೆ ಎಲ್ಲ ಸಿಕ್ಕುತ್ತೆ. ಯಾವ ಗೇಹಸಿ ಬೇಕಾ? ಏಲಿಷ ಬೇಕಾ? ಯಾರು ಬೇಕಲ್ರಿ? ಹಲ್ಲೆಲೂಯಾ. ನಾವೆಲ್ಲರೂ ಏಲಿಷರಾಗಿ ಮಾರ್ಪಡೋಣ. ದೇವರು ನಮ್ಮನ್ನು ಆಶೀರ್ವದಿಸಲು ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ,
ಯೇಸುವೆ, ನಿಮ್ಮ ಪಾದಬುಡದಲ್ಲಿ ಮತ್ತೊಂದು ಆವರ್ತಿ ಬರ್ತಾ ಇದ್ದೀನಪ್ಪ. ಇಬ್ಬರು ಶಿಷ್ಯರ ವಿಷಯವಾಗಿ ನಾವು ಕೇಳಿದ್ವಪ್ಪ. ಒಬ್ಬನ ಹಣದಾಸೆ, ಒಬ್ಬನ ಅಭಿಷೇಕ ಹೊಂದಿದವನು. ಹಲ್ಲೆಲೂಯ. ಎಲೀಷನಲ್ಲಿ ಇದ್ದ ಆ ಧೈರ್ಯ ದೇವರೇ ನಮಗೂ ಕೊಡಪ್ಪ. ಆ ಧೈರ್ಯ ಇದ್ದರೆ, ಆತ್ಮ ಇದ್ದರೆ ಎಲ್ಲ ನೊಗಗಳು ಮುರಿದೋಗುತ್ತಲ್ಲಪ್ಪ ಕರ್ತನೆ. ಇಲ್ಲಿರೋ ಪ್ರತಿಯೊಬ್ಬರ ಮೇಲೆ ಕರುಣೆ ತೋರು. ಆ ಪವಿತ್ರಾತ್ಮನ ಅಭಿಷೇಕ ಪ್ರತಿಯೊಬ್ಬರಿಗೆ ದಯಪಾಲಿಸಪ್ಪ. ಆ ಏಲಿಯನಲ್ಲಿದ್ದ ಧೈರ್ಯ, ಏಲಿಷನಲ್ಲಿದ್ದ 2 ಪಟ್ಟ ಆತ್ಮ ದೇವರೇ ನಮಗೆಲ್ಲರಿಗೂ ನೀನು ದಯಪಾಲಿಸಬೇಕಂತ ಪ್ರಾರ್ಥಿಸ್ತಾ ಇದ್ದೆ. ನೀನೇ ಬಲಪಡಿಸು, ಶಕ್ತಿಗರಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೀವಿ ತಂದೆಯೇ, ಆಮೆನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.